ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, C20 ಮತ್ತು C25 ಸಿಲೆಬಸ್ನಲ್ಲಿ ಈ ಸಲ ಎಕ್ಸಾಮ್ ಬರೆಯೋರಿಗೆ ಹಾಲ್ ಟಿಕೆಟ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಭಾಳ ಇಂಪಾರ್ಟೆಂಟ್ ಇದೆ. ನೀವು ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಫಸ್ಟ್ ನಿಮ್ಗೆ ಹೇಳಬೇಕಂದ್ರೆ C20 ಮತ್ತು C25 ಸಿಲೆಬಸ್ದು ಹಾಲ್ ಟಿಕೆಟ್ ಜನರೇಟ್ ಆಗಿದೆ. ನೀವು ನಿಮಗೆ ಹಾಲ್ ಟಿಕೆಟ್ ಬಗ್ಗೆ HOD ಮತ್ತು ಸ್ಟಾಫ್ ನಿಮಗೆ ಆಫಿಷಿಯಲ್ ಗ್ರೂಪ್ನಲ್ಲಿ ಮೆಸೇಜ್ ಮಾಡ್ತಾರೆ. ಹಾಲ್ ಟಿಕೆಟ್ ಯಾವಾಗ ಬಂದು ನೀವು ಕಲೆಕ್ಟ್ ಮಾಡಬೇಕಂತೇಳಿ. ಮೇ ಬಿ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ, ಫ್ರೈಡೇ ಆರ್ ಸ್ಯಾಟರ್ಡೆ ನಿಮಗೆ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಕಲೆಕ್ಟ್ ಮಾಡಿದ ತಕ್ಷಣ ಭಾಳ ಇಂಪಾರ್ಟೆಂಟ್, ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ 2-3 ವಿಷಯ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್, ಹಾಲ್ ಟಿಕೆಟ್ ಸಿಕ್ಕ ತಕ್ಷಣ ನೀವು ಏನು ಚೆಕ್ ಮಾಡ್ಕೋಬೇಕಂದ್ರೆ ಎಲ್ಲ ಸಬ್ಜೆಕ್ಟ್ಸ್ ನೀವು ಎಕ್ಸಾಮಿಗೆ ಅಪ್ಲೈ ಮಾಡಿದ್ದು ಎಲ್ಲ ಸಬ್ಜೆಕ್ಟ್ಸು ಬಂದಿದ್ದಾವೆ ಅಂತ ನೀವು ಚೆಕ್ ಮಾಡ್ಕೋಬೇಕು. ರೆಗ್ಯುಲರ್ ಜೊತೆಗೆ ಏನಾದರೂ ನಿಮ್ಮದು ಬ್ಯಾಕ್ ಸಬ್ಜೆಕ್ಟ್ ಇದ್ದರೂ ಬ್ಯಾಕ್ ಸಬ್ಜೆಕ್ಟ್ ಎಲ್ಲ ನಿಮ್ಮದು ಹಾಲ್ ಟಿಕೆಟ್ನಲ್ಲಿ ಸರಿಯಾಗಿ ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಯಾವುದಾದ್ರೂ ಸಬ್ಜೆಕ್ಟ್ ಮಿಸ್ ಆಗಿದೆ, ನೀವು ಇಮಿಡಿಯೇಟ್ಲಿ ನಿಮ್ಮ HODಗೆ ಹೋಗಿ ಬೆಟ್ ಆದರೆ ಅವ್ರು ನೆಕ್ಸ್ಟ್ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೋತಾರೆ. ಸೆಕೆಂಡ್ ಪಾಯಿಂಟ್, ಹಾಲ್ ಟಿಕೆಟ್ನಲ್ಲಿ ಥಿಯರಿ ಎಕ್ಸಾಮದ್ದು ಡೇಟ್ ಮತ್ತು ಟೈಮ ಮೆನ್ಷನ್ ಮಾಡಿರ್ತಾರೆ. ಸೊ ಯಾವ ಡೇಟಿಗೆ ಯಾವ ಟೈಮಿಗೆ ಕಂಡಕ್ಟ್ ಮಾಡ್ತಾರೆ ಅಂಥೇಳಿ ದ್ಯಾಟ್ ವಿಲ್ ದ ಫೈನಲ್ ಟೈಮ್ ಟೇಬಲ್. ನಿಮ್ಮದು ಹಾಲ್ ಟಿಕೆಟ್ನಲ್ಲಿ ಬಂದಂತಹ ಥಿಯರಿ ಎಕ್ಸಾಮದ್ದು ಡೇಟ್ ಮತ್ತು ಟೈಮ ದ್ಯಾಟ್ ವಿಲ್ ದ ಫೈನಲ್ ಟೈಮ್ ಟೇಬಲ್. ಅದನ್ನು ಮಾತ್ರ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಈಗಾಗಲೇ ಟೈಮ್ ಟೇಬಲ್ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಹೇಳಿ ನಾನು ಈ ಮುಂಚೆ ನಿಮಗೆ ತಿಳಿಸಿದ್ದೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಹಾಲ್ ಟಿಕೆಟ್ದಲ್ಲಿ ನೀವು ಟೈಮ್ ಟೇಬಲ್ ಅದು ಏನು ನೋಡ್ತಿಲ್ಲ ದ್ಯಾಟ್ ವಿಲ್ ದ ಫೈನಲ್ ಟೈಮ್ ಟೇಬಲ್. ಸೊ ಅದು ಚೇಂಜ್ ಆಗಂಗಿಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಂದರೆ, ನೀವು ಹಾಲ್ ಟಿಕೆಟ್ನಲ್ಲಿ ಎಕ್ಸಾಮಿನೇಷನ್ ಸೆಂಟರನ್ನು ನೋಟ್ ಮಾಡ್ಕೋಬೇಕು. ಯಾಕಂದರೆ ಕೆಲವೊಂದು ಕಾಲೇಜ್ದು ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಮಾಡಿರ್ತಾರೆ, ಥಿಯರಿ ಎಕ್ಸಾಮ್ ಸೆಂಟರ್ ಚೇಂಜ್ ಮಾಡಿರ್ತಾರೆ. ಅದಕ್ಕೆ ಹಾಲ್ ಟಿಕೆಟ್ನಲ್ಲಿ ಮೆನ್ಷನ್ ಮಾಡಿರುವಂಥ ಥಿಯರಿ ಎಕ್ಸಾಮಿನೇಷನ್ ಸೆಂಟರ್ ಇರ್ತದಲ್ಲ, ಆ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ನೀವು ಎಕ್ಸಾಮ್ ಬರೀಬೇಕಾಗ್ತೈತಿ. ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಟೈಮ್ ಟೇಬಲ್ ಹಾಲ್ ಟಿಕೆಟ್ನಲ್ಲಿ ಮೆನ್ಷನ್ ಮಾಡಿರಂಗಿಲ್ಲ. ಪ್ರಾಕ್ಟಿಕಲ್ ಎಕ್ಸಾಮ್ ಟೈಮ್ ಟೇಬಲ್ ಆಫ್ಟರ್ ಥಿಯರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಥಿಯರಿ ಎಕ್ಸಾಮ್ ಆದಮೇಲೆ ನಿಮ್ಮ ಕಾಲೇಜಿನಲ್ಲಿನೇ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಟೈಮ್ ಟೇಬಲ್ ಡಿಸ್ಪ್ಲೇ ಮಾಡ್ತಾರೆ. ಸೊ ಪ್ರಾಕ್ಟಿಕಲ್ ಎಕ್ಸಾಮ ನೀವು ನಿಮ್ಮ ಕಾಲೇಜ್ನಲ್ಲೇ ಕೊಡಬೇಕಾಗ್ತೈತಿ. ಥಿಯರಿ ಎಕ್ಸಾಮ್ ಮಾತ್ರ ನಿಮ್ಮದು ಹಾಲ್ ಟಿಕೆಟ್ನಲ್ಲಿ ಯಾವ ಎಕ್ಸಾಮ್ ಸೆಂಟರ್ ತೋರಿಸಿರ್ತಾರಲ್ಲ ಆ ಎಕ್ಸಾಮ್ ಸೆಂಟರ್ನಲ್ಲಿ ನೀವು ಹೋಗಿ ಬರೀಬೇಕಾಗ್ತೈತಿ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ, ನೀವು ಥಿಯರಿ ಎಕ್ಸಾಮ್ ಬರೀಬೇಕಾದಾಗ ಮೇಕ್ ಯೂಸ್ ಆಫ್ ದ ಬ್ಲ್ಯಾಕ್ ಪಾಯಿಂಟ್ ಪೆನ್, ಬ್ಲ್ಯಾಕ್ ಇಂಕ್ದು ಬಾಲ್ ಪಾಯಿಂಟ್ ಪೆನ್ನ ಯೂಸ್ ಮಾಡಬೇಕು. ಯಾಕಂದರೆ ನಿಮ್ಮದು ಈಗ C20 ಇರ್ಬೋದು, C25 ಇರ್ಬೋದು, ಎಲ್ಲ ಸಬ್ಜೆಕ್ಟ್ಸ್ದು ಎಲ್ಲ ಪೇಪರ್ಸ್ನು ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡ್ತಾ ಇರೋದ್ರಿಂದ, ಅದಕ್ಕೆ ಸ್ಕ್ಯಾನ್ ಮಾಡ್ತಾ ಇರೋದ್ರಿಂದ ಕ್ಲಿಯರಾಗಿ ಕಾಣಿಸ್ಬೇಕಂತಂಥೇಳಿ ಬ್ಲ್ಯಾಕ್ ಪಾಯಿಂಟ್ ಪೆನ್ನನ್ನೇ ಯೂಸ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಮೇಕ್ ಶ್ಯೂರ್ ದ್ಯಾಟ್ ಯು ಕ್ಯಾರಿ ದ ಬ್ಲ್ಯಾಕ್ ಪಾಯಿಂಟ್ ಪೆನ್ ವೆನ್ ಯು ಆರ್ ಗೋಯಿಂಗ್ ಟು ದ ಎಕ್ಸಾಮಿನೇಷನ್, ಪ್ಲಸ್ ಹಾಲ್ ಟಿಕೆಟ್, ಪ್ಲಸ್ ID ಕಾರ್ಡ್ ಆ್ಯಂಡ್ ಯೂನಿಫಾರ್ಮ್. ಸೊ ಇದು ಭಾಳ ಇಂಪಾರ್ಟೆಂಟ್ ಎಕ್ಸಾಮಿಗೆ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡತ್ತಿ. ಮತ್ತು ಇದೇ ರೀತಿ ಡಿಪ್ಲೊಮೆಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದವ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.